ಹೈಕಮಾಂಡ್ ಅಂಗಳದಲ್ಲಿಯೇ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. ದೊಡ್ಡವರ ವಿರುದ್ಧನೇ ಸಿದ್ದರಾಮಯ್ಯನವರು ಎಚ್ಚರಿಕೆ ರೀತಿಯ ಸೂಚನೆ ಏನಾದರೂ ಕೊಟ್ಟುಬಿಟ್ಟಿದ್ದಾರಾ? ಇಲ್ಲಿ ದೊಡ್ಡವರು ಮುಂದೆನೇ ನಾನೇ CM ಆಗಿರ್ತೀನಿ, ಯಾರು ತಡೆಯೋಕ್ಕೆ ಬರಬೇಡಿ, ಈ ಒಂದು ವಿಚಾರದಲ್ಲಿ ನನ್ನ ಅರ್ಹತೆಯಿಂದನೇ CM ಆಗಿರ್ತಕ್ಕಂಥವನು ಅನ್ನೋ ಮೆಸೇಜ್ ಕೊಟ್ಟಿದ್ದಾರಾ? ಸಿದ್ದರಾಮಯ್ಯ ಅವರ ಹೊಡೆತಕ್ಕೆ ಕಾಂಗ್ರೆಸ್ ಹೈಕಮಾಂಡೇ ತಬ್ಬಿಬ್ಬಾಗುವಂಥ ಸ್ಥಿತಿಯಲ್ಲಿ ಅದಿದೆ. ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆ, ಅಧಿಕಾರ ಸೂತ್ರ ಇಂಥ ವಿಚಾರವನ್ನೇ ನೇರವಾಗಿ ಅಲ್ಲಗೆಳೆದು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. 5 ವರ್ಷಗಳ ಕಾಲವೂ ನಾನೇ ಮುಖ್ಯಮಂತ್ರಿ ಅಂತ ಮಾತನಾಡಿದ್ದಾರೆ ಅವರು. ನನಗಿರುವಷ್ಟು ಶಾಸಕರ ಬೆಂಬಲ DKಶಿಗಿದೆಯಾ? ಯಾರೋ ಒಂದಿಬ್ಬರು ಅವ್ರು CM ಆಗಬೇಕು ಅಂತ ಹೇಳಿಬಿಟ್ರೆ ಆಗಿಬಿಡುತ್ತಾ ಅನ್ನೋ ಮಾತನ್ನು ಹೇಳೋ ಮೂಲಕವಾಗಿ ತನ್ನ ಜೊತೆಗಿರುವ ತನ್ನ ಶಾಸಕರ ಪಡೆಯ ಶಕ್ತಿಯನ್ನು ಕೂಡ ಹೈಕಮಾಂಡ್ ಮುಂದೆ ಹರವಿದ್ದಾರವರು. 2028ಕ್ಕೂ ನನ್ನ ಲೀಡರ್ಶಿಪ್ಪಲ್ಲೇ ಚುನಾವಣೆ ಅಂತೇಳಿ ಅವರು ಮಾತನಾಡಿದ್ದಾರೆ. ವರಿಷ್ಠರ ಭೇಟಿಗಿಂತ ಮೊದಲೇ ಸಂದೇಶವನ್ನು CM ರವಾನಿಸಿದ್ದಾರೆ ಇಲ್ಲಿ. ಹಾಗಾಗಿ ಈ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನು ಒಂದು ಕಡೆ ಸೃಷ್ಟಿ ಮಾಡ್ತಾ ಇದೆ. ಇದರೊಂದಿಗೆ DK ಶಿವಕುಮಾರ್ ಅವರ ಕನಸು ಭಗ್ನವಾಗಿದೆಯಾ? DK ಶಿವಕುಮಾರ್ ಅವ್ರಿಗೇನೆ ಚೆಕ್ಮೇಟ್ ಇಟ್ಟಿದ್ದಾರಾ? ಇನ್ನೂ 2.5 ವರ್ಷಗಳ ಕಾಲ DKಶಿ CM ಆಸೆಗೆ ತಣ್ಣೀರು ಹಚ್ಚಿಬಿಟ್ಟಿದ್ದಾರಾ? ಹಾಗಾದರೆ DK ಶಿವಕುಮಾರ್ಗಿರ್ತಕ್ಕಂಥ ಮುಂದಿನ ಆಯ್ಕೆ ಏನು? 5 ವರ್ಷ ಇದು ಪೂರ್ಣ ಆಗೋವರೆಗೂ ಕಾಯಲೇಬೇಕಲ್ಲ, ಇದೇ ಹುದ್ದೆಯಲ್ಲಿ ಮುಂದುವರಿಬೇಕಲ್ಲ DCM ಹುದ್ದೆಯಲ್ಲೇ. ಮುಂದಿನ ಬಾರಿಗೆ CM ಅವಕಾಶ ಕೊಡಿ ಅಂತ ಒತ್ತಾಯ ಮಾಡಬಹುದಾ ಅವರು? ಹೈಕಮಾಂಡ್ ಬಳಿ ಈಗಾಗಲೇ CM ಅವಕಾಶದ ಬಗ್ಗೆ ಖಾತ್ರಿ ಏನಾದರೂ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. 2028ರ ಚುನಾವಣೆಯಲ್ಲಿ CM ಪಟ್ಟಕ್ಕೆ ಆಗ ಇವರು ಶತಪ್ರಯತ್ನ ಮಾಡಬಹುದು. ಇಲ್ಲವೇ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯನ್ನು ಇಟ್ಕೊಂಡೇ ಹೈಕಮಾಂಡ್ ಮೇಲೆ ಮತ್ತಷ್ಟು ಒತ್ತಡ ಹೇರ್ತಕ್ಕಂಥ ಕೆಲಸವನ್ನು ಕೂಡ DK ಶಿವಕುಮಾರ್ ಅವರು ಮಾಡಬಹುದು.